2 ವರ್ಷಗಳಿಗೊಮ್ಮೆ ನಡೆಯುವ ಪಡುಬಿದ್ರೆಯ ಬಯಲು ಆಲಯವೆಂದೇ ಪ್ರಸಿದ್ಧಿ ಪಡೆದ ಖಡ್ಗೇಶ್ವರಿ ಬ್ರಹ್ಮಸ್ಥಾನದಲ್ಲಿ ದಕ್ಕೆಬಲಿ ಸೇವೆ ನಡೆಯುತ್ತಿದ್ದು ಈ ಬಾರಿ 40ಕ್ಕೂ ಅಧಿಕ ಸೇವೆಗಳು ನಡೆಯಲಿದ್ದು ಪ್ರತಿದಿನವೂ ಭಕ್ತ ಸಾಗರವೇ ಶ್ರೀ ಕ್ಷೇತ್ರಕ್ಕೆ ಹರಿದು ಬರಲಿದೆ. ಇಲ್ಲಿ ಬಡವ ಶ್ರೀಮಂತ ಎಂಬ ತಾರತಮ್ಯವಿಲ್ಲ. ಎಲ್ಲರಿಗೂ ಮರಳೆ ಪ್ರಸಾದ, ಮಣ್ಣೆ ಸಿಂಹಾಸನ, ವಿದ್ಯುತ್ ದೀಪಗಳ ಅಬ್ಬರವಿಲ್ಲ, ಕಾಣಿಕೆ ಹುಂಡಿ ಕಾಣಸಿಗದು. ಏನಿದ್ದರೂ ಭಕ್ತಾದಿಗಳು ಹೂ, ಸಿಯಾಳ, ಪರಿಮಳ ಕಡ್ಡಿ, ಎಣ್ಣೆ ಇತ್ಯಾದಿ ದೇವರಿಗೆ ಅರ್ಪಿಸಿ ತಾ ಮೆಟ್ಟಿದ ಮರಳನ್ನೇ ಪ್ರಸಾದವಾಗಿ ಹಣೆಗೆ ಹಚ್ಚಿಕೊಳ್ಳಬೇಕು. ಇಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದರೂ ಕುಳಿತುಕೊಳ್ಳಲು ಸ್ಥಳದ ಕೊರತೆ ಬಾಧಿಸದು. ಜನರನ್ನು ನಿಯಂತ್ರಿಸಲು ಕಾಕಿಗಳ ಸಹಾಯ ಇಲ್ಲಿ ಅಗತ್ಯವಿಲ್ಲ. ಸ್ವಯಂ ಜನರೇ ಇಲ್ಲಿ ಎಲ್ಲವನ್ನೂ ನಿಭಾಯಿಸಿಕೊಂಡು ದೇವರ ಸೇವೆಯಲ್ಲಿ ಪಾಲ್ಗೊಂಡು ಪುನೀತರಾಗುತ್ತಾರೆ. ಬಯಲು ಆಲಯದೊಳಗೆ ವಿದ್ಯುತ್ ದೀಪ ಹೇಗೆ ನಿಷಿದ್ಧವೋ ಹಾಗೆಯೇ ಇಲ್ಲಿ ಭಾವಚಿತ್ರ ತೆಗೆಯುವುದು, ವಿಡಿಯೋ ಚಿತ್ರೀಕರಣ ಮಾಡುವುದು ಇಲ್ಲಿ ನಿಷಿದ್ಧ. ದಕ್ಕೆಬಲಿ ಸೇವೆಯ ದಿನ ಸಂಜೆ ಇಲ್ಲಿಗೆ ಹೂ, ಹಣ್ಣು, ಸಿಯಾಳಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ತರಲಾಗುವುದು. ಈ ಮೆರವಣಿಗೆಯಲ್ಲಿ ನೂರಾರು ಮಂದಿ ಭಕ್ತಾದಿಗಳು ಸ್ವಯಂ ಸೇವಕರಾಗಿ ಪಾಲ್ಗೊಂಡು ದೇವರ ಸೇವೆ ನಡೆಸಿದ ಧನ್ಯತಾ ಭಾವದೊಂದಿಗೆ ಮರಳುತ್ತಾರೆ. ಈ ಬಗ್ಗೆ ವನದುರ್ಗ ಟ್ರಸ್ಟ್ನ ಕಾರ್ಯದರ್ಶಿ ವೈಎನ್ ರಾಮಚಂದ್ರ ರಾವ್ ಮಾಹಿತಿ ನೀಡಿದ್ದಾರೆ. ಕಾಡಿನ ಮಧ್ಯೆ, ವನದ ಮಧ್ಯೆ ದುರ್ಗೆ ರಾರಾಜಿಸ್ತಾ ಇದ್ದಾಳೆ. ಭಕ್ತರು ಬಂದು ಏನು ಬೇಡಿಕೊಂಡರೂ ಅದನ್ನು ಅಷ್ಟು ಹೇಳುವ ಈ ಸನ್ನಿಧಾನ. ಇಲ್ಲಿ ಭಕ್ತಿಯೇ ಮುಖ್ಯ. ಇಲ್ಲಿ ಹಣದ ವ್ಯವಹಾರವೇ ಇಲ್ಲ. ಏನು ನೀವು ದೇವರಿಗೆ ಸನ್ನಿಧಾನಕ್ಕೆ ಸೇವೆ ಮಾಡೋದಿದ್ದರೂ ಹೂವು, ಹಣ್ಣು, ಸಿಂಗಾರ ಇತ್ಯಾದಿಗಳನ್ನು ತಂದು ಒಪ್ಪಿಸಬಹುದು. ಮರುಳೇ ಪ್ರಸಾದ. ಇಲ್ಲಿ ಒಳಗೆ ವಿದ್ಯುತ್ ದೀಪ ಏನು ಹಾಕಲಿಕ್ಕಿಲ್ಲ. ಇಂಥ ಒಂದು ಈ ಬ್ರಹ್ಮಸ್ಥಾನ ನಿಮಗೆ ಯಾವುದೇ ರೀತಿಯಲ್ಲಿ ಸಿಗಲಿಕ್ಕಿಲ್ಲ. ನಿಮಗೆ ಇಲ್ಲಿಯ ಸನ್ನಿಧಾನದ ಮಹಾತ್ಮೆಯನ್ನು ನೋಡಿದರೆ ಎಷ್ಟೋ ಭಕ್ತಾದಿಗಳು ಇಲ್ಲಿ ಏನೆಲ್ಲ ಕೇಳಿಕೊಂಡಿದ್ದಾರೋ ಅದೆಲ್ಲ ದೇವರು ಅದನ್ನು ನಡೆಸಿಕೊಟ್ಟಿದ್ದಾರೆ. ಈ ಸಲದ ನೀವು ದಕ್ಕೆಬಲಿ ಸೇವೆಯನ್ನು ನೋಡೋದಾದರೆ 44 ಸೇವೆಗಳು ನಿಮಗೆ ದಿವಸ ಸಿಕ್ಕಿದೆ. ಈ 44 ಸೇವೆಗಳನ್ನು ಭಕ್ತರೆಲ್ಲ ಸುಮಾರು ವರ್ಷ, ಒಂದು 5-6 ವರ್ಷದಿಂದ ಕಾಯ್ತಿದ್ದಾರೆ ದಿವಸಕ್ಕೆ ದಕ್ಕೆಬಲಿ ಸೇವೆ ಮಾಡಲಿಕ್ಕೆ. 2019ರಲ್ಲಿ, 2021ರಲ್ಲಿ, 2023ರಲ್ಲೆಲ್ಲ ಸೇವಾಗೆ ಬುಕ್ ಮಾಡಿದವರು ಮರೆಸಿದವರು ಈಗ ಅವರಿಗೆ ಸೇವೆಗೆ ದಿವಸ ಸಿಕ್ಕಿದೆ. ಈಗ ಇನ್ನೂ 30-40 ಸೇವೆ ನಮ್ಮ ಹತ್ರ ಬಾಕಿ ಇದೆ. ಇದು ವರ್ಷ ಕೂಡ ಇಲ್ಲಿಯ ಸೇವೆಗಳು ಹೆಚ್ಚಾಗ್ತಾ ಇವೆ. ಇಲ್ಲಿಯ ಸನ್ನಿಧಾನದ ಒಂದು ವಿಶೇಷ ಏನಂತ ಹೇಳಿದರೆ, ಈ ಸೇವೆ 2 ವರ್ಷಕ್ಕೊಮ್ಮೆ ಆಗೋದು. 1 ವರ್ಷ ಪರ್ಯಾಯ, 1 ವರ್ಷ ಇಲ್ಲಿ ಡಕ್ಕೆಬಲಿ ಸೇವೆ. ಅದು ಮಕರ ಸಂಕ್ರಮಣದ ನಂತರ, ಮೀನ ಸಂಕ್ರಮಣದ ಒಳಗೆ ಈ ಸೇವೆ ನಡೆಯಬೇಕು. ಯಾಕೆ ಹೇಳಿದರೆ, ಮೀನ ಸಂಕ್ರಮಣಕ್ಕೆ ಅಲ್ಲಿ ಪಡುಬಿದ್ರೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಧ್ವಜಾರೋಹಣ, ಅಲ್ಲಿ ಮತ್ತು ಉತ್ಸವ ಕಾರ್ಯಕ್ರಮಗಳು ಅಲ್ಲಿ ಪ್ರಾರಂಭ ಆಗುತ್ತವೆ. ಅದಕ್ಕಿಂತ ಮುಂಚೆ ಇಲ್ಲಿ ಮಂಡಲ ವಿಸರ್ಜನೆ ಆಗಬೇಕು. ಇಲ್ಲಿಯ ಸನ್ನಿಧಾನಕ್ಕೂ ಅಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿಯವರ ಸನ್ನಿಧಾನಕ್ಕೂ ವಿಶೇಷವಾದ ಒಂದು ಬಾಂಧವ್ಯವಿದೆ. ನಾವು ನವರಾತ್ರಿ ಸಮಯದಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಆ ದೀಪ ಹಿಡ್ಕೊಂಡು ಬಂದು ಭಜನೆ ಮೂಲಕ ಇಲ್ಲಿ ಸನ್ನಿಧಾನಕ್ಕೆ ಬಂದು 9 ದಿವಸ ಕೂಡ ಇಲ್ಲಿ ಭಜನಾ ಕಾರ್ಯಕ್ರಮ ಮತ್ತು ಸನ್ನಿಧಾನದ ತಮಿಳಾದ್ಯ ಸೇವೆಗಳು ನಡೆಯುತ್ತವೆ. ಊರಿನ 10 ಸಂವತ್ಸರ ಬ್ರಾಹ್ಮಣ ಸಮಾಜದ 10 ಸಂವತ್ಸರ ವತಿಯಿಂದ ಅಲ್ಲಿ ಕಾರ್ಯಕ್ರಮಗಳು, ಕಟಾಹ ಪೂಪ ಸೇವೆ ಮತ್ತು ಮಾರಿ ಸಮಾರಾಧನೆ ಇದೆಲ್ಲ ದೇವಸ್ಥಾನದಲ್ಲಿ ನಡೆಯುತ್ತದೆ. ಮತ್ತು ಉತ್ಸವದ ಸಮಯದಲ್ಲಿ ಅನ್ನ ಸಂತರ್ಪಣೆ. ಈ ಸೇವೆಯೆಲ್ಲ ಸುಮಾರು 6 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದನ್ನು ಈಗ ನಾವು ಮುಂದುವರಿಸ್ತಾ ಇದ್ದೇವೆ. ಇಲ್ಲಿಯ ಬರುವ ಭಕ್ತಾದಿಗಳಿಗೆ ನಮ್ಮದು ವಿನಂತಿ ಏನಂತ ಹೇಳಿದರೆ, ಈ ಸ್ಥಳಕ್ಕೆ ಬನ್ನಿ, ದೇವರಲ್ಲಿ ನಿಮ್ಮ ಕಷ್ಟಗಳನ್ನಲ್ಲಿದ್ದರೆ ನೀವು ಬೇಡಿಕೊಳ್ಳಿ, ದೇವರು ಖಂಡಿತ ಅನುಗ್ರಹ ಮಾಡ್ತಾರೆ. ಭಕ್ತಿಯೇ ಇಲ್ಲಿ ಮುಖ್ಯ. ಆ ಭಕ್ತಿಯನ್ನು ನೀವು ಇಲ್ಲಿ ತೋರಿಸಿದರೆ ಇಲ್ಲಿಯ ಶಕ್ತಿಯು ನಿಮಗೆ ಖಂಡಿತವಾಗಿಯೂ ನಿಮಗೆ ಅನುಗ್ರಹ ಮಾಡ್ತಾಳೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ದಕ್ಕೆಬಲಿ ಸೇವೆಗೆ ಬರುವ ಭಕ್ತಾದಿಗಳಿಗೂ ಹಾಗೂ ಸೇವೆ ಕೊಡುವ ಭಕ್ತಾದಿಗಳಿಗೆಲ್ಲರಿಗೂ ಇಲ್ಲಿಯ ಸನ್ನಿಧಾನದ ವಿಶೇಷ ಅನುಗ್ರಹ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಈ ಸನ್ನಿಧಾನದಲ್ಲಿ ನೀವು
ಸಾಯಂಕಾಲ ಹೊತ್ತಿಗೆ ಬರೆ ಕಾಣಿಕೆಯನ್ನು ಇಟ್ಕೊಂಡು ಬಂದು ಸಾಧಾರಣ ಒಂದು 6 ಗಂಟೆ ನಂತರ ಎಲ್ಲ ಹುಡುಗರು ಬರ್ತಾರೆ. ಒಂದು 200-300 ಯುವಕರು, ಬ್ಯಾಂಕಿಗೆ ಹೋಗುವವರು, ಕೆಲಸ ಮಾಡುವವರು ಎಲ್ಲರೂ ಬಂದು ಇಲ್ಲಿ, ವಯಸ್ಸಾದವರು ಬಂದು ಇಲ್ಲಿ ಅವರೊಂದು ಕರಸೇವೆ ಮೂಲಕ ಇಲ್ಲಿ ಸೇವೆ ಮಾಡ್ತಾರೆ. 10 ಗಂಟೆ 11 ಗಂಟೆ ಹೊತ್ತಿಗೆ ಇಡೀ ಒಂದು ಕಾಡನ್ನು ಹೂ ಅಲಂಕಾರದಿಂದ ನಾವು ಅಲಂಕಾರ ಮಾಡ್ತೇವೆ. ಬೆಳಿಗ್ಗೆ ಹೊತ್ತಿಗೆ ಅದನ್ನೆಲ್ಲ ತೆಗೆದು ಪ್ರಸಾದ ರೂಪದಲ್ಲಿ ಪುನಃ ಅದನ್ನು ನಾವು ಎಲ್ಲರಿಗೂ ನಾವು ವಿತರಣೆ ಮಾಡ್ತೇವೆ. ಮರು ದಿವಸಕ್ಕೆ ಪುನಃ ಹಾಗೆ ಹೂ ಬರ್ತದೆ, ಹಿಂಗಾರ ಬರ್ತದೆ, ಹಣ್ಣು ಹಂಪಲು ಬರ್ತದೆ, ಸಿಹಿಯಾಳ ಬರ್ತದೆ. ಒಂದು ದಿವಸ ಸೇವೆಗೆ ಬಂದದ್ದು ಮರು ದಿವಸಕ್ಕೆ ಅದು ಆಗೋದಿಲ್ಲ. ಮರು ದಿವಸ ಪ್ರತ್ಯೇಕವಾಗಿ ಪುನಃ ಇಲ್ಲಿ ಹೊಸದಾಗಿ ಬರ್ತದೆ. ಇಲ್ಲಿ ನ್ಯಾಚುರಲ್ ಆಗಿದ್ದ ವಸ್ತುಗಳನ್ನೇ ನಾವು ಉಪಯೋಗ ಮಾಡ್ತೇವೆ. ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಇಲ್ಲಿ ಯಾವುದೇ ವಸ್ತುಗಳನ್ನು ಇಲ್ಲಿ ಉಪಯೋಗ ಮಾಡೋದಿಲ್ಲ. ಈ ಸನ್ನಿಧಾನ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ನೀವು ಆಷಾಢ ತಿಂಗಳ 16ನೇ ತಾರೀಕು ನೀವು ಇಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ, ತೆಂಗಿನವರೆಗೆ ಅಜಕಾಯಿ ಇದ್ದೇವೆ. ಅದಕ್ಕೆ ಈಗ 10,000ಕ್ಕೂ ಮೇಲೆ ತೆಂಗಿನಕಾಯಿಗಳು ಇಲ್ಲಿ ಬರ್ತವೆ. ಇದು ಭಕ್ತರ ಒಂದು ಈ ಸನ್ನಿಧಾನ ಮೇಲೆ ಇರುವ ಒಂದು ವಿಶ್ವಾಸವನ್ನು ತೋರಿಸ್ತದೆ. ಶನಿವಾರ ಮತ್ತು ಆದಿತ್ಯವಾರ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಕ್ತರು ಇಲ್ಲಿ ಸೇವೆಯನ್ನು ನೋಡಲಿಕ್ಕೆ ಬರ್ತಾರೆ, ಪ್ರಸಾದ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ. ಆದರೆ ಇಲ್ಲಿ ಯಾವುದೇ ಪೊಲೀಸ್ ಬಂದೋಬಸ್ತ್ ಇಲ್ಲ, ಎಲ್ಲ ಸೆಲ್ಫ್ ಡಿಸಿಪ್ಲಿನ್, ಅವರವರು ಬರ್ತಾರೆ. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರಿ.